ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ SIT ತನಿಖೆ ಮುಗಿದು ಹೋಗಿದೆ. ಅಂತಿಮ ವರದಿ ಸಲ್ಲಿಸ್ಬಿಟ್ಟಿದ್ದಾರೆ. ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಹೀಗೆಲ್ಲ ಕಟ್ಟುಕತೆಗಳನ್ನು ಕಟ್ತಾ ಇರುವಂತಹ ಎಂಜಲು ಮಾಧ್ಯಮಗಳು, ಕಾಮಾಂಧರನ್ನ ರಕ್ಷಣೆ ಮಾಡೋದಕ್ಕೆ ಎಂಜಲು ಮಾಧ್ಯಮಗಳು ಮಾಡ್ತಿರುವಂತಹ ಪ್ರಯತ್ನಗಳ ನಡುವೆ ನಿಜವಾಗ್ಲೂ ಏನಾಗ್ತಿದೆ SITಯಲ್ಲಿ ಅನ್ನೋದನ್ನ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ. SIT ಈಗ ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವ ಹೆಣಗಳೇನಿದಾವಲ್ಲ, 7 ಅಸ್ಥಿಪಂಜರಗಳು ಮತ್ತು ನೂರಾರು ಸಂಖ್ಯೆಯಲ್ಲಿ ಮೂಳೆಗಳು, ಅಷ್ಟನ್ನು ಸಹ ಪ್ರಯೋಗಾಲಯಕ್ಕೆ ಕಳಿಸಿ ಅಲ್ಲಿ ಐಸೋಟೋಪ್ ಪ್ರೊಸೀಜರ್ ಅನ್ನುವಂತಹ ಒಂದು ಪರೀಕ್ಷೆಯನ್ನು ಮಾಡೋದಕ್ಕೆ ಮುಂದಾಗಿದೆ. ಅದು ಬಹಳ ವಿರಳವಾಗಿ ಮತ್ತು ತುಂಬ ಸೊಫೆಸ್ಟಿಕೇಟೆಡ್ ಆಗಿ ಮಾಡುವಂತಹ ಒಂದು ಪರೀಕ್ಷೆ. ಸೊ ಏನಿದು ಐಸೋಟೋಪ್ ಪ್ರೊಸೀಜರ್ ಅದನ್ನು ವಿವರಿಸ್ತೀನಿ. ಅದರ ಜೊತೆಗೆ ಧರ್ಮಸ್ಥಳದ ವರದಿ ಯಾವ ಹಂತದಲ್ಲಿದೆ, ಏನೇನಾಗಿದೆ ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ತನಿಖೆ ಮುಗಿದು ಹೋಗಿದೆ. ಯಾರು ಆರೋಪ ಮಾಡಿದ್ರೋ, ಹೋರಾಟ ಮಾಡ್ತಿದ್ದಾರೋ, ಹೋರಾಟಗಾರರು, ಆರೋಪ ಮಾಡದಂಥವರು ಎಲ್ಲರೂ ಸಹ ಜೈಲಿಗೆ ಹೋಗ್ತಾರೆ. ಇದೊಂದು ಷಡ್ಯಂತ್ರ ಬಯಲಾಗಿದೆ ಅನ್ನುವಂತಹ ತುಚ್ಛತನದ ಹೇಳಿಕೆಗಳನ್ನು ಕೊಡ್ತಿರುವಂತಹ ಕೆಲವು ರಾಜಕಾರಣಿಗಳು ಮತ್ತು ಎಂಜಲು ಮಾಧ್ಯಮಗಳು, ಮೇಲಿಂದ ಬೀಳ್ತಾ ಇರುವಂತಹ ಎಂಜಲಿಗೋಸ್ಕರ ಸುಳ್ಳು ಹೇಳ್ತಾ ಕಾಮಾಂಧರ ಪರವಾಗಿ ನಿಂತ್ಕೊಂಡು ಯಾರಿಗೂ ನ್ಯಾಯ ಸಿಗಬಾರ್ದು. ಧರ್ಮಸ್ಥಳದಲ್ಲಿ ಏನೇ ಅನ್ಯಾಯ ಆಗಿದ್ರೂ ಅದು ತನಿಖೆನೇ ಆಗಬಾರ್ದು, ನ್ಯಾಯ ಸಿಗಬಾರ್ದು, ಸತ್ಯ ಹೊರಗೆ ಬರಬಾರ್ದು ಅಂತ ದಿನ ಬೆಳಗಾದ್ರೆ ಸುಳ್ಳು ಹೇಳ್ತಿರುವಂತಹ ಮಾಧ್ಯಮಗಳ ನಡುವೆ SIT ಐಸೋಟೋಪ್ ಪ್ರೊಸೀಜರ್ ಅನ್ನುವಂತಹ ಒಂದು ಪರೀಕ್ಷೆಗೆ ಮುಂದಾಗಿದೆ. ಅದಕ್ಕೆ ಒಂದು ಲ್ಯಾಬೊರೇಟರಿಗೆ ಕಳಿಸ್ಕೊಟ್ಟಿದೆ. ಸೊ ಏನಿದು ಐಸೋಟೋಪ್ ಪ್ರೊಸೀಜರ್ ಅನ್ನೋದಾದರೆ, ನಮಗೆ ನೂರಾರು ವರ್ಷಗಳ ಹಿಂದಿನ, ಸಾವಿರಾರು ವರ್ಷಗಳ ಹಿಂದಿನ ಯಾವುದಾದ್ರೂ ಒಂದು ಮೂಳೆಗಳು, ಅಸ್ಥಿಪಂಜರ ಸಿಕ್ಕಾಗ ಅದರ ಹಲ್ಲುಗಳು ಹಾಗೆ ಉಳ್ಕೊಂಡಿರ್ತವೆ. ಅಸ್ಥಿಪಂಜರ ಪೂರ್ತಿ ಸಿಕ್ಕರೆ, ಸ್ಕಲ್ಲು ಪೂರ್ತಿ ಸಿಕ್ಕರೆ, ತಲೆಬುರುಡೆ ಪೂರ್ತಿಯಾಗಿ ಸಿಕ್ಕರೆ ಹಲ್ಲುಗಳು ಉಳ್ಕೊಂಡಿರ್ತವೆ. ಆ ಹಲ್ಲುಗಳು ಸಿಕ್ಕರೆ ಆ ಹಲ್ಲುಗಳನ್ನು ಮಾತ್ರ ಪ್ರತ್ಯೇಕಿಸಿ ಅವುಗಳನ್ನು ಒಂದು ಪರೀಕ್ಷೆ ಮಾಡ್ತಾರೆ. ಆ ಪರೀಕ್ಷೆಯನ್ನು ಐಸೋಟೋಪ್ ಪ್ರೊಸೀಜರ್ ಅಂತ ಕರೀತಾರೆ. ಅದು ತುಂಬ ಸೈಂಟಿಫಿಕ್ ಆಗಿ ಅದೆಲ್ಲ ತಿಳಿಸೋ ಅವಶ್ಯಕತೆ ಇಲ್ಲ. ಆದರೆ ಆ ಪರೀಕ್ಷೆಯಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಆ ಹಲ್ಲುಗಳು ಸಾಕಷ್ಟು ವಿಚಾರಗಳನ್ನು ಹೊರಗಿಡ್ತವೆ. ಆ ವ್ಯಕ್ತಿಯ ಕುರಿತಾಗಿ ಏನೇನು ಹೊರಗಿಡ್ತವೆ? ಆ ಹಲ್ಲುಗಳು ಎಂಥ ಆಹಾರವನ್ನು ಸೇವನೆ ಮಾಡ್ತಿದ್ವು, ಎಂಥ ವಾತಾವರಣದಲ್ಲಿ ಬದುಕ್ತಾ ಇದ್ವು, ಆ ಸುತ್ತಮುತ್ತಲ ವಾತಾವರಣ ಹೇಗಿತ್ತು, ಎಂತಹ ಪರಿಸರದಲ್ಲಿತ್ತು, ಅದರ ಜೊತೆಗೆ ಆ ಹಲ್ಲುಗಳನ್ನೇ ಬಳಸ್ಕೊಂಡು ಆ ಹಲ್ಲುಗಳಲ್ಲಿ ಉಳಿದಂತಹ ಕೆಲವು ಟಿಶ್ಯೂಗಳನ್ನು, ಏನೇನೋ ಕ್ಯಾರಾಮಿಲ್ ಅಂತಾರೆ, ಏನೇನೋ ಇದೆ, ಅವೆಲ್ಲವನ್ನು ಬಳಸ್ಕೊಂಡು ಆ ವ್ಯಕ್ತಿ ಯಾವ ಭಾಗದಿಂದ ಬಂದಂತಹ ವ್ಯಕ್ತಿ, ಭೂಮಿಯ ಯಾವ ಭಾಗದಿಂದ ಬಂದಂತಹ ವ್ಯಕ್ತಿ ಅಂದರೆ ಆತನ ಬಾಲ್ಯ ಎಲ್ಲಿ ಆಗಿತ್ತು, ಆತನ ಹುಟ್ಟು ಯಾವ ಪ್ರದೇಶದಲ್ಲಾಗಿತ್ತು, ಆತನ ಬಾಲ್ಯ ಎಲ್ಲಿ ಕಳೆದಿತ್ತು ಅನ್ನೋದನ್ನ ಸ್ಪಷ್ಟವಾಗಿ ತಿಳಿಸುತ್ತೆ. ಸೊ ಅಂಥ ಪರೀಕ್ಷೆಗೆ ಈಗ SIT ಹೋಗಿದೆ. ಬಂಗ್ಲೆಗುಡ್ಡೆಯಲ್ಲಿ ಸಿಕ್ಕಿರುವಂತಹ ಹೆಣಗಳನ್ನು ಮುಂದಿಟ್ಕೊಂಡು, ಅಥವಾ ಆ ಒಂದು ಅಸ್ಥಿಪಂಜರಗಳಿದಾವಲ್ಲ ಅವುಗಳ ಗುರುತು ಪತ್ತೆ ಮಾಡಲಿಕ್ಕೆ, ಅದು ಯಾವ ಭಾಗದಿಂದ ಬಂದಂತಹ ವ್ಯಕ್ತಿಯದ್ದು, ಕರ್ನಾಟಕದ, ಕೇರಳದ, ಇನ್ನು ಆ ಕಡೆದ, ಬೇರೆ ರಾಜ್ಯದ, ಸ್ಥಳೀಯವಾಗಿ ಅದೇ ಊರಿನದ, ಇದೆಲ್ಲವನ್ನು ಸಹ ಆ ಹಲ್ಲುಗಳನ್ನು ಬಳಸ್ಕೊಂಡೇ ಮಾಡಬಹುದಂತೆ. ಅದನ್ನೇ ಐಸೋಟೋಪ್ ಪ್ರೊಸೀಜರ್ ಅಂತ ಕರೆಯೋದು. ಆ ಪರೀಕ್ಷೆ ಅದು ತುಂಬ ಕ್ಲಿಷ್ಟಕರವಾದಂತಹ ಪರೀಕ್ಷೆ. ಸಾಕಷ್ಟು ವಿಧಾನಗಳಿರ್ತಾವಂತೆ. ಅದನ್ನು ಮಾಡೋದಕ್ಕೆ ಈಗ ಮಾಡಿಸೋದಕ್ಕೆ SIT ಮುಂದಾಗಿದೆ. ಆ ಮೂಲಕ ಆ ಅಸ್ಥಿಪಂಜರಗಳ ಮೂಲ ಯಾವುದು ಅಂತ ತಿಳ್ಕೊಳ್ಳುವಂತಹ ಪ್ರಯತ್ನ ನಡೆಸಲಾಗತ್ತೆ. ಸೊ SIT ಎಲ್ಲವನ್ನು ಬಿಟ್ಟಿದೆ. ಕೇವಲ ಆರೋಪ ಮಾಡಿದವರು ಹೇಗೆ ಷಡ್ಯಂತ್ರ ಮಾಡಿದ್ರು, ಹೋರಾಟಗಾರರು ಹೇಗೆ ಷಡ್ಯಂತ್ರದ ಭಾಗವಾಗಿದ್ರು ಅದನ್ನು ತಿಳ್ಕೊಳ್ಳೋದಕ್ಕೆ SIT ಇರೋದು. ಆ ನಿಟ್ಟಿನಲ್ಲೇ ತನಿಖೆಯಾಗಿ ಆರೋಪ ಮಾಡಿದವರು, ಹೋರಾಟಗಾರರು ಎಲ್ಲರೂ ಜೈಲಿಗೆ ಹೋಗ್ತಾರೆ ಅಂತ ಜೈಲಿಗೆ ಹೋಗಿ ಬರುವಂಥವರ ಗುಲಾಮಗಿರಿ ಮಾಡುವ ಮಾಧ್ಯಮಗಳು ಮಾಡ್ಕೊಂಡು ಕುಳಿತಿದ್ದಾವೆ. ಅದಕ್ಕೆ ಪೂರಕವಾಗಿ ನಮ್ಮಲ್ಲಿಯೂ ಸಹ ಅಯೋಗ್ಯರು ಒಂದಷ್ಟು ಪೊಲಿಟಿಷಿಯನ್ಸ್ ಇದ್ದಾರೆ, ಅವರು ಸಹ ಅದೇ ರೀತಿಯ ಧ್ವನಿಯನ್ನು ಬಳಸ್ಕೊಂಡಿದ್ದಾರೆ. ಬಟ್ ವಾಸ್ತವ ಅದೆಲ್ಲ ತನಿಖೆಯ
ಭಾಗ ಏನಾಗಿದೆ ಅಂತ ತಿಳ್ಕೊಳ್ಬೇಕಾದ್ರೆ ಮೊನ್ನೆ ಸಹ ಹೇಳಿದ್ದೆ, ಈಗ SIT ಒಂದು ಮಧ್ಯಂತರ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಿದೆ. 10-15 ದಿನಗಳ ಹಿಂದೆ ಕೋರ್ಟಿಗೆ ಅಲ್ಲೂ ಸಹ ಒಂದು ವರದಿಯನ್ನು ಸಲ್ಲಿಸಿದೆ. ಅದು ಏನು, ಕೇಸು ಯಾವ ಹಂತದಲ್ಲಿದೆ, ತನಿಖೆ ಯಾವ ಹಂತದಲ್ಲಿದೆ ಅನ್ನೋದರ ಬಗ್ಗೆ ವಿವರಣೆಯನ್ನು ಕೊಟ್ಟು ಕೋರ್ಟಿಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದೆ. ಯಾಕೆಂದರೆ 90 ದಿನಗಳ ಒಳಗೆ FIR ಆದ 90 ದಿನಗಳ ಒಳಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಬೇಕು. ಆರೋಪಿಗಳು ಜೈಲಲ್ಲಿದ್ದರೆ, ಚಿನ್ನಯ್ಯ ಜೈಲಲ್ಲಿದ್ದಾನೆ, ಹಾಗಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗಬೇಕಿತ್ತು. ಚಾರ್ಜ್ ಶೀಟ್ ಸಲ್ಲಿಕೆ ಆಗಲಿಲ್ಲ ಅಂದರೆ ಅದಕ್ಕೆ ಕಾರಣಗಳನ್ನು ಕೊಟ್ಟು ಸಮಯಾವಕಾಶವನ್ನು ಕೋರಿ ತನಿಖೆ ಯಾವ ಹಂತಕ್ಕೆ ಬಂದಿದೆ ಅನ್ನೋದನ್ನು ವಿವರಿಸಿ ಒಂದು ವರದಿಯನ್ನು ಕೊಡಬೇಕಾಗುತ್ತೆ. ಆ ವರದಿಯನ್ನೇ ಕೋರ್ಟಿಗೆ ಕೊಟ್ಟಿರೋದು SIT. ಚಾರ್ಜ್ ಶೀಟ್ ಅಲ್ಲ, ಅಂತಿಮ ವರದಿನೂ ಅಲ್ಲ, ಎಂಥದ್ದು ಅಲ್ಲ. ಅದೇ ರೀತಿ ರಾಜ್ಯ ಸರ್ಕಾರಕ್ಕೂ ಸಹ, ಯಾಕಂದರೆ ಪಾಪ ಪರಮೇಶ್ವರ್ ಅವರು ತುಂಬ ಆತುರದಲ್ಲಿದ್ದಾರೆ. ಯಾರನ್ನ ಕಾಪಾಡಬೇಕೋ ಗೊತ್ತಿಲ್ಲ ಅವರಿಗೆ. ತುಂಬ ಆತುರದಲ್ಲಿ 1 ತಿಂಗಳ ಹಿಂದೆನೇ ಹೇಳ್ಬಿಟ್ಟಿದ್ರು, ನಾವು ಅಂತಿಮ ವರದಿ ಕೇಳಿದ್ದೀವಿ, ಅವರು ಕೊಟ್ಟೇ ಬಿಡ್ತಾರೆ ಅಂತ. ಎಲ್ಲಿ ಬರಲೇ ಇಲ್ಲ. ಅವರ ಸಮಾಧಾನಕ್ಕೆ SIT ಅವರು ಅವರಿಗೆ ಒಂದು ಇಂಟ್ರಿಮ್ ರಿಪೋರ್ಟನ್ನು ಕೊಟ್ಟಿದ್ದಾರೆ, ಮಧ್ಯಂತರ ವರದಿಯನ್ನು ಕೊಟ್ಟಿದ್ದಾರೆ. ಅದನ್ನೂ ಸಹ ಬಹಿರಂಗಪಡಿಸಿಲ್ಲ ಮಿಸ್ಟರ್ ಜಿ ಪರಮೇಶ್ವರ್ ಅವರು. ಅವ್ರಿಗೇನು ಅನಿವಾರ್ಯತೆನೋ ಗೊತ್ತಿಲ್ಲ, ಪಾಪ ಅವ್ರ ಅರ್ಜೆಂಟು, ಅವ್ರ ಕತೆ. ಅಯ್ಯೋ ಯಾಕೆ ಕೇಳ್ತೀರಾ ಬಿಡಿ. ಅವರೊಂದು ಕಡೆ, ಈ ಕಡೆ DK ಶಿವಕುಮಾರ್ ಒಂದು ಕಡೆ. ಅಬ್ಬಬ್ಬಬ್ಬ, ಅವರಿಬ್ಬರ ಭಕ್ತಿ, ಯಾರು ಹೇಗಾರು ಸತ್ತು ಸಾಯ್ಲಿ, ನಾವು ಯಾರನ್ನೋ ರಕ್ಷಣೆ ಮಾಡಬೇಕು, ಮಾಡ್ತೀವಿ ಅನ್ನೋ ಮಟ್ಟಕ್ಕಿದೆ ಅವರ ನಡವಳಿಕೆ, ಅವರ ಮಾತುಗಳು. ಇಬ್ಬರು ಬಾಯಲ್ಲೂ ಒಂದು ದಿನ ಸಹ ಯಾರೇ ತಪ್ಪು ಮಾಡಿದ್ರು ಶಿಕ್ಷೆ ಆಗಲಿ ಅನ್ನುವಂಥದ್ದು ಬಂದೇ ಇಲ್ಲ. ಅದನ್ನು ಸಾಕಷ್ಟು ಬಾರಿ ವಿವರಿಸಿದ್ದೀನಿ, ಮತ್ತೆ ವಿವರಿಸೋದು ಬೇಡ. ಆದರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ಅಂತಿಮ ವರದಿನೂ ಇಲ್ಲ, ಯಾವ ಚಾರ್ಜ್ ಶೀಟು ಇಲ್ಲ, ಅದ್ಯಾವುದು ಸಿದ್ಧ ಆಗಿಲ್ಲ, ಆ ಹಂತಕ್ಕೆ ಹೋಗೇ ಇಲ್ಲ. ಮತ್ತು ತನಿಖೆ ಮುಗೀತಾ ಇದೆ ಅನ್ನೋಂಥವ್ರಿಗೆ ಐಸೋಟೋಪ್ ಪ್ರೊಸೀಜರ್ಗೆ ಹೋಗ್ತಾ ಇದೆಯಲ್ಲ SIT, ಅದೇ ಸಾಕ್ಷಿ. ಯಾವುದೇ ಕಾರಣಕ್ಕೂ ತನಿಖೆಯನ್ನು ಮುಗುದಿಲ್ಲ, ತನಿಖೆ ಇನ್ನೂ ಒಳ್ಳೆಯ ಹಂತಕ್ಕೆ ಹೋಗ್ತಿದೆ ಅಂತಲೇ ಹೇಳಬೇಕು. ಸೊ ಇದಿಷ್ಟು ಧರ್ಮಸ್ಥಳ SIT ಕುರಿತಾಗಿ ಈಗ ಬಂದಿರುವಂತಹ ಲೇಟೆಸ್ಟ್ ಅಪ್ಡೇಟ್. ಸೊ ಮುಂದಿನ ಅಪ್ಡೇಟ್ಸ್ ಏನೇ ಇದ್ರೂ ಸಹ ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾನೆ ಇರ್ತೀನಿ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.